ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಒಂದು ನಿಮಿಷ ಬ್ರದರ್. ಈಗ ನಿನ್ನೆ ರಾಮನಗರದಿಂದ ಆಯ್ತಲ್ಲ, ಬಿಡ್ತಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದ್ದಾರೆ. ರಾಮನಗರದಿಂದ ಅದಕ್ಕೆ ಬಂದಂಥವ್ರಿಗೂ ಆ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳೇನಿದ್ದಾರೆ, ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲಿ ಅದೆಂಥದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ಕೆ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವ್ರು ಬಂದಿರೋದು ರಾಮನಗರ ಟೌನ್ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವ್ರೆ. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದರೆ ಇವರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿನೋ, ಪಾಪ ಏನು ಕೆಲಸ ಆಗಿರಲಿಲ್ಲ ಅಂತ ಇವರು ಬರೋವರಿಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದಮೇಲೆ ಆ ಜಿಲ್ಲೆ ಯಾಗಿತ್ತು, ಒಂದು ಹಳ್ಳಿ ರಸ್ತೆ ಇರಲಿಲ್ಲ, ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇದ್ದೇನಪ್ಪ, ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ, ಬೆಂಗಳೂರಿಗೆ 53 ಕಿಲೋಮೀಟರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿದ್ದು, ಆಗಿತ್ತು ಅದು ಕನಕಪುರ. ನಾವು ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ಕೆ ಹೋಗಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ತಿಲ್ಲ. ಕನಕಪುರ ಜನಕ್ಕೆ ಏನು ಮಾಡಬೇಕು ಮಾಡಿದ್ದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದರೂ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಬ್ಲಲ್ಲಿ ಎತ್ಕೊಂಬರೋರು. ಅಲ್ಲೆಲ್ಲೋ ನಿಮ್ಮ ಕಾರವಾರದಲ್ಲಿ ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾಕೆ ರೀತಿ ಇತ್ತು 20 ವರ್ಷದಿಂದ. ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಒಂದು ನಿಮಿಷ ಬ್ರದರ್. ಈಗ ನಿನ್ನೆ ರಾಮನಗರದಿಂದ ಆಯ್ತಲ್ಲ, ಬಿಡ್ತಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದ್ದಾರೆ. ರಾಮನಗರದಿಂದ ಅದಕ್ಕೆ ಬಂದಂಥವ್ರಿಗೂ ಆ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳೇನಿದ್ದಾರೆ, ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲಿ ಅದೆಂಥದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ಕೆ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವ್ರು ಬಂದಿರೋದು ರಾಮನಗರ ಟೌನ್ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವ್ರೆ. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದರೆ ಇವರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿನೋ, ಪಾಪ ಏನು ಕೆಲಸ ಆಗಿರಲಿಲ್ಲ ಅಂತ ಇವರು ಬರೋವರಿಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದಮೇಲೆ ಆ ಜಿಲ್ಲೆ ಯಾಗಿತ್ತು, ಒಂದು ಹಳ್ಳಿ ರಸ್ತೆ ಇರಲಿಲ್ಲ, ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇದ್ದೇನಪ್ಪ, ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ, ಬೆಂಗಳೂರಿಗೆ 53 ಕಿಲೋಮೀಟರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿದ್ದು, ಆಗಿತ್ತು ಅದು ಕನಕಪುರ. ನಾವು ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ಕೆ ಹೋಗಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ತಿಲ್ಲ. ಕನಕಪುರ ಜನಕ್ಕೆ ಏನು ಮಾಡಬೇಕು ಮಾಡಿದ್ದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದರೂ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಬ್ಲಲ್ಲಿ ಎತ್ಕೊಂಬರೋರು. ಅಲ್ಲೆಲ್ಲೋ ನಿಮ್ಮ ಕಾರವಾರದಲ್ಲಿ ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾಕೆ ರೀತಿ ಇತ್ತು 20 ವರ್ಷದಿಂದ.